ಅಸ್ಸಲಾಮಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೊ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅವ್ರು ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ತಪ್ಪದೇ ಒತ್ತಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಕ್ಯಾರಮೆಲ್ ಫುಡ್ಡಿಂಗು. ಸೊ ಅದು ರೆಡಿಮೇಡ್ ನೋಡ್ತಾ ಇದ್ದೀರಲ್ವ, ತುಂಬ ಅರ್ಜೆಂಟಾಗಿ ನಿಮಗೆ ಫುಡ್ಡಿಂಗ್ ಮಾಡಬೇಕಾದ್ರೆ ಈ ಥರ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ಸೊ ನಾನು ಅರ್ಧ ಲೀಟರ್ ಹಾಲು ಇಟ್ಟಿದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಸಕ್ಕರೆ, ಯಾಕಂದರೆ ಇದರಲ್ಲಿ ಶುಗರ್ ಇರುತ್ತೆ, ಸಕ್ಕರೆ ಇರುತ್ತೆ. ಸೊ ಇದು ತುಂಬ ಈಸಿಯಾಗಿರುತ್ತೆ. ಯಾರು ನೆಂಟರು ಬಂದರೆ ನಿಮಗೆ ಅರ್ಜೆಂಟಾಗಿ ನೀವು ಮಾಡ್ಬೋದು. ಸೊ ಅದರಲ್ಲಿ ಒಂದು ಪೌಚ್ ಇರುತ್ತೆ, ಅದು ಬ್ಲ್ಯಾಕ್ ಕಲರ್ ಇದ್ದು ಈ ಥರದ್ದು ಗ್ಲಾಸಿಗೆ ಒರೆಸಿದ್ರೆ ಆಯಿತು. ಮತ್ತು ಇದು ಸಕ್ಕರೆದು ಪಾಕ್ ಥರ ಮಾಡಿದವರು ಸ್ವಲ್ಪ ಬ್ಲ್ಯಾಕ್ ಮಾಡಿ, ಬಟ್ ಇದು ರೆಡಿಮೇಡ್ ಅಲ್ವಾ, ಅದರಲ್ಲೆಲ್ಲ ಸಿಗುತ್ತೆ. ಇದೇ ಥರ ಗ್ಲಾಸಲ್ಲಿ ಸ್ವಲ್ಪ ಒರೆಸಿದ್ರೆ ಆಯಿತು. ನಾನು ಮಾಡ್ತಾಯಿದ್ದೇನೆ 3 ಗ್ಲಾಸ್ ಆಯಿತು. ನಾನು 2 ಕಪ್ ಇಟ್ಟಿದ್ದೆ, ಬಟ್ ಅದು 3 ಕಪ್ ಆಯಿತು. ಸೊ ಅದು ಬಿಸಿ ಆಗ್ತಾ ಬರುವಾಗ ಈ ಥರ ಪೌಡರ್ ಹಾಕಿದರೆ ಆಯಿತು. ಮತ್ತು ಶುಗರ್ ಕರೆಕ್ಟ್ ಇದೆ ಅಂತ ಸ್ವಲ್ಪ ನೋಡಿ. ಇದರಲ್ಲಿ ಶುಗರ್ ಇರುತ್ತೆ, ಆದರೂ ನಾನು ಸ್ವಲ್ಪ ಹಾಕಿದೆ, ಮತ್ತು ಕರೆಕ್ಟಾಗಿತ್ತು. ಅದೇ ಥರ ನೀವು ನೋಡಿಕೊಂಡು ಹಾಕಿ. ಸೊ ತುಂಬ ಒಂದು 5 ಮಿನಿಟ್ ಬಾಯ್ಲ್ ಆದರೆ ಆಯಿತು. ಸ್ವಲ್ಪ ಮೇಲೆ ಬಂದರೆ ಬಂದ್ ಮಾಡಿ. ಆದಮೇಲೆ ಗ್ಲಾಸಲ್ಲಿ ನಾವು ಒರೆಸಿಟ್ಟಿದೆ ಅಲ್ವ, ಅದಕ್ಕೆ ಹಾಕಿದರೆ ಆಯಿತು. ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಸೊ ನನಗೆ ತುಂಬ ಸಪೋರ್ಟ್ ಮಾಡಿ. ಸೊ ಇದೇ ಥರ ಚಪ್ಪೆ ಆದ ಮೇಲೆ ಫ್ರಿಜ್ಜಲ್ಲಿ ಇಡಿ. ಒಂದು 4 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಆಯಿತು. ಡೀ ಫ್ರಿಜ್ಜಲ್ಲಿ ಇಡಬೇಡಿ, ಕೆಳಗೆ ಇಡಿ. ಸೊ ನೋಡಿ, ಈ ಥರ ಕೋಲ್ಡ್ ಆಗಿದೆ ನೋಡಿ. ಇದೇ ಥರ ಉಲ್ಟಾ ಮಾಡಿ ಪ್ಲೇಟಲ್ಲಿ ಈ ಥರ ಉಲ್ಟಾ ಮಾಡಿ ಕೊಟ್ಟಿದ್ರೆ ಆಯಿತು. ಸೊ ತುಂಬಾ ಸೂಪರ್ ಆಗುತ್ತೆ, ತುಂಬ ಸ್ಮೂತಾಗಿರುತ್ತೆ, ನೋಡ್ಬೋದಲ್ವಾ. ಇದು ಮೇಲೆ ಕಲರ್ ಬೇರೆ ಇರುತ್ತೆ, ಕೆಳಗೆ ಕಲರ್ ಬೇರೆ ಇರುತ್ತೆ, 2 ಕಲರ್ ಆಗುತ್ತೆ. ಸೂಪರ್ ಆಗಿದೆ, ಟೇಸ್ಟೂ ಅಷ್ಟು ತುಂಬ ಇದೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ತುಂಬ ಜನರಿಗೆ ಗೊತ್ತಿರ್ಬೋದು, ತುಂಬ ಜನರಿಗೆ ಗೊತ್ತಿಲ್ಲದೇ ಇರ್ಬೋದು. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ರೆಸಿಪಿ ತೋರಿಸ್ತೇನೆ ಅಂತ, ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸಿದ್ದು. ಸೊ ತುಂಬ ಟೇಸ್ಟ್ ಇದೆ. ಲೈಕ್ ಮಾಡಿ,